ಚಿಕ್ಕೋಡಿಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಮಳೆಗೆ ಶಕ್ತಿ ದೇವತೆ ಯಲ್ಲಮ್ಮ ದೇವಿ ದೇವಸ್ಥಾನ ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಯಲ್ಲಮ್ಮವಾಡಿ ಸುಕ್ಷೇತ್ರ ಇದು. ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ. ಯಲ್ಲಮ್ಮ ದೇವಿ ಮೂಲ ವಿಗ್ರಹ ಅರ್ಧದಷ್ಟು ಮುಳುಗಡೆಯಾಗಿದೆ. ಇನ್ನು ಹರಿಯುತ್ತಿರುವ ಹಳ್ಳದ ಮಧ್ಯದಲ್ಲಿ ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ ಸಾಕಷ್ಟು ಮಂದಿ ಭಕ್ತರು. ಚಿಕ್ಕೋಡಿಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಮಳೆಗೆ ಜಲಾವೃತವಾಗಿದೆ ಶಕ್ತಿ ದೇವತೆ ಯಲ್ಲಮ್ಮ ದೇವಿ ದೇವಸ್ಥಾನ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಯಲ್ಲಮ್ಮವಾಡಿ ಸುಕ್ಷೇತ್ರ ಇದು. ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ಜಲ ದಿಗ್ಬಂಧನವಾಗಿದೆ. ಯಲ್ಲಮ್ಮ ದೇವಿ ಮೂಲ ವಿಗ್ರಹ ಅರ್ಧದಷ್ಟು ಮುಳುಗಡೆಯಾಗಿದೆ. ಇನ್ನು ಹರಿಯುತ್ತಿರುವ ಹಳ್ಳದ ಮಧ್ಯದಲ್ಲಿ ದೇವಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ ಆ ಭಕ್ತರು. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ತಾಯಿಯ ಮೂಲ ವಿಗ್ರಹ ಅರ್ಧದಷ್ಟು ಮುಳುಗಡೆಯಾಗಿ ಹೋಗಿರುವಂಥದ್ದು. ಹೀಗಾಗಿ ಹರಿಯುತ್ತಿರುವ ಹಳ್ಳದ ಮಧ್ಯದಲ್ಲೇ ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ ಭಕ್ತರು. ಗಡಿನಾಡು ಶಕ್ತಿ ದೇವತೆ ಅಂತಲೇ ಖ್ಯಾತಿ ಹೊಂದಿರುವಂತಹ ದೇವಾಲಯ ಇದು. ಶ್ರಾವಣ ಮಾಸ ಹಿನ್ನೆಲೆಯಲ್ಲಿ ಉಭಯ ರಾಜ್ಯಗಳ ಭಕ್ತರು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಚಿಕ್ಕೋಡಿಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಶಕ್ತಿ ದೇವತೆ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಯಲ್ಲಮ್ಮವಾಡಿ ಸುಕ್ಷೇತ್ರ ಇದು. ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ. ಯಲ್ಲಮ್ಮ ತಾಯಿಯ ಮೂಲ ವಿಗ್ರಹ ಅರ್ಧದಷ್ಟು ಮುಳುಗಡೆಯಾಗಿರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಮೂಲ ವಿಗ್ರಹದಲ್ಲಿ ಅರ್ಧದಷ್ಟು ನೀರು ನಿಂತಿರುವಂಥದ್ದು. ಇನ್ನು ಹರಿಯುತ್ತಿರುವ ಹಳ್ಳದ ಮಧ್ಯದಲ್ಲೇ ದೇವಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ ಭಕ್ತರು. ಇದು ಶ್ರಾವಣ ಮಾಸ, ಹೀಗಾಗಿ ಉಭಯ ರಾಜ್ಯಗಳ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನಕ್ಕೆ ಬರ್ತಾ ಇರುವಂಥದ್ದು. ಗಡಿನಾಡು ಶಕ್ತಿ ದೇವತೆ ಅಂತಲೇ ಖ್ಯಾತಿ ಹೊಂದಿರುವಂತಹ ದೇವಾಲಯ ಇದು. ಯಲ್ಲಮ್ಮ ತಾಯಿಯ ದೇವಸ್ಥಾನ, ಶಕ್ತಿ ದೇವತೆ ಯಲ್ಲಮ್ಮ ದೇವಿಯ ದೇವಸ್ಥಾನ ಇದು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಯಲ್ಲಮ್ಮವಾಡಿ ಸುಕ್ಷೇತ್ರ. ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ. ಮೂಲ ವಿಗ್ರಹವನ್ನು ಕೂಡ ತಲುಪಿದೆ ಈ ಒಂದು ಮಳೆ ನೀರು. ಮೂಲ ವಿಗ್ರಹ ಅರ್ಧದಷ್ಟು ಮುಳುಗಡೆಯಾಗಿರುವಂಥದ್ದು. ಹೀಗೆ ಸಾಕಷ್ಟು ಮಳೆ ಆಗ್ತಾ ಇರುವಂಥದ್ದು ಉತ್ತರ ಕರ್ನಾಟಕದ ಭಾಗದಲ್ಲಿ. ಚಿಕ್ಕೋಡಿಯಲ್ಲೂ ಕೂಡ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಆಶ್ಲೇಷ ಮಳೆಯ ಆರ್ಭಟ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಚಿಕ್ಕೋಡಿಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ತಡರಾತ್ರಿ ಸುರಿದ ಮಳೆಗೆ ಹಲವು ರಸ್ತೆಗಳ ಸಂಪರ್ಕ ಕಡಿತವಾಗಿದೆ. ಬಳವಾಡ ಹರೋಲಿ ತೋಟ ಸಂಪರ್ಕ ಕಡಿತವಾಗಿರುವಂಥದ್ದು. ಬೆಳಗಾವಿಯ ಅಥಣಿ ತಾಲೂಕಿನ ಬಳವಾಡ ಗ್ರಾಮ ಇದು. ರಸ್ತೆ ಮೇಲೆಯೇ 10 ಅಡಿಯಷ್ಟು ನೀರು ಹರಿತಾ ಇರುವಂಥದ್ದು. ಅಪಾಯ ಮಟ್ಟದಲ್ಲಿ ಹಳ್ಳಗಳು ಹರಿತಾ ಇವೆ. ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಸ್ತೆ ಇದು. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ. ವರುಣದೇವ ಅಬ್ಬರಿಸ್ತಾ ಇದ್ದಾನೆ. ಚಿಕ್ಕೋಡಿ ಭಾಗದಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ. ತಡರಾತ್ರಿ ಸುರಿದ ಮಳೆಗೆ ಹಲವು ರಸ್ತೆಗಳ ಸಂಪರ್ಕ ಕೂಡ ಕಡಿತವಾಗಿರುವಂಥದ್ದು. ಬಳವಾಡ ಹರೋಲಿ ತೋಟ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಬೆಳಗಾವಿಯ ಅಥಣಿ ತಾಲೂಕಿನ ಬಳವಾಡ ಗ್ರಾಮ ಇದು. ಇನ್ನು ರಸ್ತೆ ಮೇಲೆಯೇ 10 ಅಡಿಯಷ್ಟು ನೀರು ಹರಿತಾ ಇರುವಂಥದ್ದು. ಅಪಾಯ ಮಟ್ಟದಲ್ಲಿ ಹಳ್ಳಗಳು ಹರಿತಾ ಇವೆ. ಇನ್ನು ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಸ್ತೆ ಇದು. ಇನ್ನು ಒಂದ್ ಕಡೆ ನೀವು ನೋಡ್ತಾ ಹೋಗೋದಾದ್ರೆ ದೇವಸ್ಥಾನದಲ್ಲಿ ಯಲ್ಲಮ್ಮ ದೇವಿ ಮೂಲ ವಿಗ್ರಹ ಅರ್ಧದಷ್ಟು ಮುಳುಗಡೆಯಾಗಿರುವಂಥದ್ದು. ಇನ್ನೊಂದು ಕಡೆ ರಸ್ತೆಯ ಮೇಲೆ 10 ಅಡಿಯಷ್ಟು ನೀರು ನಿಂತಿರುವಂಥದ್ದು. ಅಪಾಯ ಮಟ್ಟದಲ್ಲಿ ನದಿಗಳು, ಹಳ್ಳಗಳು ಎಲ್ಲವೂ ಕೂಡ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಆಶ್ಲೇಷ ಮಳೆಯ ಅಬ್ಬರ ಜೋರಾಗಿ ನಡೀತಾ ಇರುವಂಥದ್ದು. ಕೇವಲ ಮಳೆ ಮಾತ್ರ ಅಲ್ಲ, ಗಾಳಿ ಕೂಡ ಜೋರಾಗಿ ಬೀಸ್ತಾ ಇರುವಂಥದ್ದು. ಹೀಗಾಗಿ ತಡರಾತ್ರಿ ಸುರಿದ ಮಳೆಗೆ ಹಲವು ರಸ್ತೆ ಸಂಪರ್ಕ ಕೂಡ ಕಡಿತವಾಗಿದೆ. ಬಳವಾಡ ಹರೋಲಿ ತೋಟ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿರುವಂಥದ್ದು. ಇನ್ನು ಬೆಳಗಾವಿಯ ಅಥಣಿ ತಾಲೂಕಿನ ಬಳವಾಡ ಗ್ರಾಮ ಇದು. ರಸ್ತೆ ಮೇಲೆಯೇ 10 ಅಡಿಯಷ್ಟು ನೀರು ಹರಿತಾ ಇದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಅಪಾಯ ಮಟ್ಟದಲ್ಲಿ ಹಳ್ಳಗಳು ಹರಿತಾ ಇವೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ. ಶಿವರಾಜ್, ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಅದರಲ್ಲೂ ಚಿಕ್ಕೋಡಿಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಒಂದು ಕಡೆ ದೇವಸ್ಥಾನದಲ್ಲಿ ಯಲ್ಲಮ್ಮ ದೇವಿಯ ಮೂಲ ವಿಗ್ರಹ ಅರ್ಧದಷ್ಟು ಮುಳುಗಡೆಯಾಗಿದೆ. ಇನ್ನೊಂದು ಕಡೆ ಇಲ್ಲಿ ರಸ್ತೆಯ ಮೇಲೆ 10 ಅಡಿಯಷ್ಟು ನೀರು ಹರಿತಾ ಇರುವಂಥದ್ದು. ಬೆಳಗಾವಿಯ ಅಥಣಿ ತಾಲೂಕಿನ ಬಳವಾಡ ಗ್ರಾಮದಲ್ಲಿ. ಎಷ್ಟು ದಿನದಿಂದ ಮಳೆ ಬರ್ತಾ ಇದೆ? ಜೊತೆಗೆ ಇದೇ ಮೊದಲನೇ ಬಾರಿಗೆ ದೇವಿಯ ಮೂಲ ವಿಗ್ರಹ ಅರ್ಧದಷ್ಟು ಮುಳುಗಡೆಯಾಗಿರೋದು ಹೇಗೆ ಅಂತ?
ಸಿಂಚನ ಪ್ರಮುಖವಾಗಿ ಉತ್ತರ ಕರ್ನಾಟಕ ಮತ್ತು ರಾಜ್ಯಾದ್ಯಂತ ಕಳೆದ 4 ದಿನಗಳಿಂದ ಧಾರಾಕಾರ ಮಳೆಯಾಗಿ ಅಪಾರ ಪ್ರಮಾಣದ ನಷ್ಟವೂ ಕೂಡ ರೈತರಿಗೆ ಸಂಭವಿಸ್ತಾ ಇದೆ. ಆದ್ರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ರಾತ್ರಿ ಹೊತ್ತು ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಅದು ನಿನ್ನೆ ತಡರಾತ್ರಿ ಒಂದ್ ರೀತಿ ರಣಭೀಕರ ಮಳೆ ಆಗಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಹಳ್ಳ ಕೊಳ್ಳಗಳು ಕೂಡ ತುಂಬಿ ಈ ಭಾಗದಲ್ಲಿ ಹರಿತಾ ಇದ್ದಾವೆ. ಅಥಣಿ ತಾಲೂಕಿನ ಏನು ಯಲ್ಲಮ್ಮವಾಡಿ ತಾಲೂಕಿನ ಸುಕ್ಷೇತ್ರ ಯಲ್ಲಮ್ಮ ದೇವಿ ದೇವಸ್ಥಾನ ಮೂಲ ವಿಗ್ರಹವು ಕೂಡ ಸದ್ಯಕ್ಕೆ ಈಗ ಜಲಾವೃತವಾಗಿದೆ. ಅರ್ಧದಷ್ಟು ದೇವಿಯ ವಿಗ್ರಹವು ಕೂಡ ಮುಳುಗಡೆಯಾಗಿ ದೇವಸ್ಥಾನ ಸುತ್ತಲೂ ಕೂಡ ಒಂದು ರೀತಿ ಜಲ ದಿಗ್ಬಂಧನವೇ ಸೃಷ್ಟಿಯಾಗಿದೆ. ಮತ್ತು ಇತ್ತ ಕೊಡಗಾನೂರ್ ಅಥಣಿಯೂ ಕೂಡ ರಸ್ತೆ ಅಲ್ಲಿ ಸೇತುವೆ ಇತ್ತು, ಆ ಸೇತುವೆಯು ಕೂಡ ಹಳ್ಳದ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದು ಅಲ್ಲಿಯೂ ಕೂಡ ಸಂಪರ್ಕವು ಕೂಡ ಕಡಿತವಾಗಿದೆ. ಮತ್ತೊಂದೆಡೆ ನಂದಗಾಂವ್ ಮತ್ತು ಕೊಡಗಾನೂರು ಕೂಡ ಅದು ಸೇತುವೆಯು ಕೂಡ ಮುಳುಗಡೆಯಾಗಿದೆ ಮತ್ತು ರಸ್ತೆಯೂ ಕೂಡ ಜಲಾವೃತವಾಗಿದೆ. ಬಳವಾಡ್ ಮತ್ತು ಅಥಣಿ ಹರೋಲಿ ತೋಟ ಅಂತ ಹೇಳಿ ಅಲ್ಲೊಂದು ಮಾರ್ಗ ಬರುತ್ತೆ, ಆ ಹಳ್ಳಕ್ಕೂ ಕೂಡ ಅಪಾರ ಪ್ರಮಾಣದ ನೀರು ಬಂದು ಸಂಪರ್ಕ ಕೂಡ ಏನು ಕಡಿತವಾಗಿದೆ. ಸದ್ಯ ಈಗ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಸುರಿದ ಮಳೆಗೆ ಅಪಾರ ಬೆಳೆಗಳು ಕೂಡ ಸದ್ಯ ಈಗ ಜಲಾವೃತವಾಗಿದೆ. ಈ ಭಾಗದಲ್ಲಿ ಪ್ರಮುಖವಾಗಿ ಕಬ್ಬು ಮತ್ತು ಗೋವಿನ ಜೋಳವನ್ನು ಬೆಳೆಯುತ್ತಾರೆ. ಇವೆಲ್ಲವೂ ಕೂಡ ಜಲಾವೃತವಾಗಿದ್ದರಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸ್ತಾ ಇದೆ ಮತ್ತು ರೈತರಿಗೆ ಕೂಡ ಈ ಹಾನಿಯನ್ನು ಭರಿಸಿಕೊಡ್ಬೇಕೆಂದು ರೈತ ಮುಖಂಡ ರಾಜಕುಮಾರ್ ಜಂಬಿಗಿ ಅವರು ಕೂಡ ಜಿ ಕನ್ನಡ ನ್ಯೂಸ್ ಸುದ್ದಿವಾಹಿನಿ ದೂರವಾಣಿ ಮುಖಾಂತರ ಮಾತನಾಡುತ್ತಾ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದ್ದಾರೆ. ಸದ್ಯ ಈಗ ಮಳೆ ಏನು ಮುಂಗಾರು ಮಳೆ ಸದ್ಯ ಈಗ ಅವಾಂತರವೇ ಸೃಷ್ಟಿ ಮಾಡಿದ್ದು ರೈತರಿಗೆ ಒಂದು ರೀತಿ ಆಘಾತನವೇ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು ಸಿಂಚನ ಇಲ್ಲಿ. ಎಸ್, ಥ್ಯಾಂಕ್ ಯು ಶಿವರಾಜ್ ನೇಸರ್ಗಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಾರಿ ವಾಟ್ಸಪ್ ಮಾಡಿಬಿಡ್ರಿ ಎಲ್ಲ ಕಡೆ ಹೋಗಿ